US ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ ಮೇಲೆ ಒಂದು ಭಯಾನಕ ಮಿಲಿಟರಿ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 900 ಡ್ರೋನ್ ಸ್ಟ್ರೈಕ್ಸ್. ಆ್ಯಂಡ್ ಅವ್ರು ಟಾರ್ಗೆಟ್ ಮಾಡಿದ್ದು ಸೀದಾ ಇರಾನ್ನ ಡಿಫೆನ್ಸ್ ಸಿಸ್ಟಮ್ಸ್, ಮಿಸೈಲ್ ಸೈಟ್ಸ್ ಮತ್ತು ಅವ್ರ ಮಿಲಿಟರಿ ಬೇಸಸ್. ಇದರ ಜೊತೆ ಅವ್ರಿಗೆ ಇನ್ನೊಂದು ಹೈ ವ್ಯಾಲ್ಯೂ ಹ್ಯೂಮನ್ ಟಾರ್ಗೆಟ್ ಇತ್ತು, ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಾಮಿನೇಯಿ. ಇರಾನ್ನ ಸ್ಟೇಟ್ ಮೀಡಿಯಾ ಕನ್ಫರ್ಮ್ ಮಾಡ್ತಾರೆ ದಟ್ ಖಾಮಿನೇಯಿ ವಾಸ್ ಕಿಲ್ಡ್ ಇನ್ ದಿ ಸ್ಟ್ರೈಕ್ಸ್. ಮಿಡ್ಲ್ ಈಸ್ಟಲ್ಲಿ ಒಂಥರ ಬಿಗ್ಗೆಸ್ಟ್ ಪೊಲಿಟಿಕಲ್ ಕಿಲ್ಲಿಂಗ್ಸ್ ಅನ್ಬೋದು. ಸುಮಾರು ಅಫಿಷಿಯಲ್ಸ್ ಕೂಡ ಈ ಸ್ಟ್ರೈಕ್ಸಲ್ಲಿ ಸಾಯ್ತಾರೆ, ಇನ್ಕ್ಲೂಡಿಂಗ್ ಇರಾನ್ನ ಮಿಲಿಟರಿ ಆಫೀಸರ್ ಮೊಹಮ್ಮದ್ ಪಾಕ್ಪುರ್ ಮತ್ತು ಡಿಫೆನ್ಸ್ ಮಿನಿಸ್ಟರ್ ಅಮೀರ್ ನಾಸಿರ್ ಜಾದೆ. ಒಂದು ಕಡೆ ಈ ಸ್ಟ್ರೈಕ್ಸ್ ಅಂದರೆ, ಇನ್ನೊಂದು ಕಡೆ ಇರಾನ್ನ ಫುಲ್ ಡಿಜಿಟಲ್ ಸೈಡ್ ಏನಿತ್ತು, ಇನ್ಕ್ಲೂಡಿಂಗ್ ಇಂಟರ್ನೆಟ್, ಫೋನ್ಸ್, ಕಮ್ಯುನಿಕೇಷನ್ ಎಲ್ಲ ಬ್ಲ್ಯಾಕ್ಔಟ್ ಮಾಡಿಬಿಟ್ಟಿದ್ರು. ಸೊ ಈ ಸ್ಟ್ರಾಟಜಿ ನೋಡಿ, ಒಂದು ಕಡೆ ಫಿಸಿಕಲ್ ವಾರ್ ಅಂದರೆ ಅಟ್ ದ ಸೇಮ್ ಟೈಮ್ ಒಂದು ಕಂಟ್ರಿ ಫುಲ್ ಡಿಜಿಟಲ್ ಸೈಡ್ ಆಫ್ ಥಿಂಗ್ಸ್ ಟೋಟಲ್ ಕೊಲ್ಯಾಪ್ಸ್. ಹಾಗಂತ ಇದೆಲ್ಲ ನೋಡ್ಕೊಂಡು ಇರಾನ್ ಸುಮ್ಮನೆ ಕೂತಿದ್ರಾ? ಇಲ್ಲ. ವಾರ್ ಸ್ಟಾರ್ಟ್ ಆಗಿ 2-3 ದಿನಕ್ಕೆ ಇರಾನ್ ರಿಟಾಲಿಯೇಷನ್ ಸ್ಟಾರ್ಟ್ ಮಾಡ್ತಾರೆ. ಇಸ್ರೇಲ್ ಮೇಲೆ ಡೈರೆಕ್ಟ್ ಮಿಸೈಲ್ ಸ್ಟ್ರೈಕ್ಸ್. ಅದು ಬಿಟ್ಟು ಸೌದಿ ಅರೇಬಿಯಾ, UAE, ಬಹರೇನ್ನಲ್ಲಿರೋ US ಮಿಲಿಟರಿ ಬೇಸಸ್ ಏನಿದೆ ಅದ್ರ ಮೇಲೆ ಕೂಡ ಅಟ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. ಇದರ ಜೊತೆ ಇರಾನ್ ಏನು ಮಾಡ್ತಾರೆ, ಸ್ಟ್ರೇಟ್ ಆಫ್ ಹಾರ್ಮಸ್ನ ಕ್ಲೋಸ್ ಮಾಡ್ತಾರೆ. ಈ ಚಿಕ್ಕ ಪ್ಯಾಸೇಜ್ ಏನಿದೆ, ಇಟ್ಸ್ ಅ ರೂಟ್ ಫಾರ್ ಕ್ಯಾರಿಂಗ್ 20% ಆಫ್ ವರ್ಲ್ಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಸೊ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ವಾರ್ ಸ್ಟಾರ್ಟ್ ಆಗಿ 10 ದಿನ. ಇದ್ರ ಬಗ್ಗೆ ಹೊಸ ಇನ್ಫಾರ್ಮೇಷನ್ ಬರ್ಬೋದು, ಘಟನೆಗಳು ಚೇಂಜ್ ಆಗ್ಬೋದು. ಸೊ ನಿಮ್ಗೊಂದು ಡಿಸ್ಕ್ಲೇಮರ್ ಇರಲಿ ದಟ್ ವಾಟ್ ಎವರ್ ಇಸ್ ಕವರ್ಡ್ ಇನ್ ದಿಸ್ ವಿಡಿಯೋ ಇಸ್ ಬೇಸ್ಡ್ ಆನ್ ಫಸ್ಟ್ 10 days ಆಫ್ ವಾರ್. ಆ್ಯಂಡ್ ಈ ವಿಡಿಯೋಲಿ ಇದನ್ನು ಕವರ್ ಮಾಡೋಣ ದಟ್ ಈ ವಾರ್ ಫಸ್ಟ್ ಆಫ್ ಆಲ್ ಏನಕ್ಕೆ ಸ್ಟಾರ್ಟ್ ಆಯಿತು ಅಂತ, ಯಾವ ಕಾರಣಕ್ಕೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಿದ್ದಾರೆ, ಇಸ್ರೇಲ್ ಜೊತೆ USA ಏನಕ್ಕೆ ಸೇರಿದ್ದಾರೆ, ಇಡೀ ವರ್ಲ್ಡ್ಗಾಗೋ ಇಂಪ್ಯಾಕ್ಟ್ ಏನು, ಇಂಡಿಯಾಗಾಗೋ ಇಂಪ್ಯಾಕ್ಟ್ ಏನು, ಎಲ್ಲ ಕವರ್ ಮಾಡೋಣ ಈ ವಿಡಿಯೋಲಿ. ನೈನ್ಟೀನ್ 1950s ಇರಾನ್ ಅಂಥ ಒಂದು ಪವರ್ಫುಲ್ ದೇಶ ಏನಾಗಿರಲಿಲ್ಲ. ಒಂದು ನಾರ್ಮಲ್ US UK ಫ್ರೆಂಡ್ಲಿ, ಪೊಲಿಟಿಕಲಿ ಮ್ಯಾನೇಜಬಲ್ ದೇಶ ಆಗಿತ್ತು. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಇರಾನ್ನ ಯಾರು ಗ್ಲೋಬಲ್ ಥ್ರೆಟ್ ಅಂತಲೂ ನೋಡ್ತಿರ್ಲಿಲ್ಲ. ಆದರೆ ಒಂದಿನ ಇರಾನಲ್ಲಿ ಸಿಚುಯೇಷನ್ಸ್ ಚೇಂಜ್ ಆಗುತ್ತೆ. ಆಗಿದ್ದಿದ್ದು ಇರಾನ್ನ ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಮೊಸದಾಗ್ ಏನು ಮಾಡ್ತಾನೆ, ಅವ್ರ ಕಂಟ್ರಿಯಲ್ಲಿ ಇದ್ದಿದ್ದು ಆಯಿಲ್ ಇಂಡಸ್ಟ್ರೀಸ್ನೆಲ್ಲ ನ್ಯಾಷನಲೈಸ್ ಮಾಡಿಬಿಡ್ತಾನೆ. ಅಂದರೆ ಅಲ್ಲಿವರೆಗೂ US ಮತ್ತು UK ಕಂಟ್ರೋಲಲ್ಲಿ ಇದ್ದಿದ್ದು ಆಯಿಲ್ ಸೆಕ್ಟರ್ಸ್ನೆಲ್ಲ ಸಡನ್ಲಿ ಇರಾನ್ ಅವ್ರ ಕಂಟ್ರೋಲಿಗೆ ತೊಗೊಂಡ್ಬಿಡ್ತಾರೆ. ಆ್ಯಂಡ್ ಈ ವೆಸ್ಟರ್ನ್ ಕಂಟ್ರೀಸಿಗೆ ಇರಾನ್ ಮೇಲೆ ಕಂಟ್ರೋಲ್ ಏನಕ್ಕೆ ಬೇಕು ಅಂದರೆ, ಅವ್ರ ಹತ್ರ ಇದ್ದಿದ್ದು ಹ್ಯೂಜ್ ಆಯಿಲ್ ರಿಸರ್ವ್ಸ್. ಆ್ಯಂಡ್ ಅದನ್ನ ಇವೆಂಚುಲಿ ಬ್ರಿಟಿಷ್ ಕಂಟ್ರೋಲ್ ಮಾಡ್ತಿದ್ರು ಇನ್ ದ ನೇಮ್ ಆಫ್ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿ. ಬಟ್ ಮೊಸದಾಗ್ ಏನು ಮಾಡ್ದ, ಕಂಟ್ರೋಲ್ ಕಿತ್ಕೊಂಬಿಟ್ಟ. ಹಿ ಮೇಡ್ ಅ ರೂಲ್ ದಟ್ ಇರಾನ್ಸ್ ಆಯಿಲ್ ಶುಡ್ ನಾಟ್ ಬಿ ಕಂಟ್ರೋಲ್ಡ್ ಬೈ ಎನಿ ಫಾರಿನ್ ಪವರ್ಸ್. ಆ್ಯಂಡ್ ಇದು US ಆ್ಯಂಡ್ UKಗೆ ಇಷ್ಟ ಆಗಿಲ್ಲ. ಆಗಸ್ಟ್ 1953 ಏನು ಮಾಡ್ತಾರೆ, UK ಆ್ಯಂಡ್ US ಮೊಸದಾಗ್ ಮೇಲೊಂದು ಸೀಕ್ರೆಟ್ ಆಪರೇಷನ್ ಪ್ಲಾನ್ ಮಾಡ್ತಾರೆ, ಆಪರೇಷನ್ ಅಜಾಕ್ಸ್ ಅಂತ. ಆ್ಯಂಡ್ ಈ ಆಪರೇಷನ್ನ ಮೇನ್ ಪರ್ಪಸ್ ಬಂದು ಆಲ್ರೆಡಿ ಇದ್ದಿದ್ದ ಪ್ರೈಮ್ ಮಿನಿಸ್ಟರ್ ಮೊಸದಾಗ್ನ ಪವರಿಂದ ಕೆಳಗಿಳಿಸ್ಬೇಕು. ನೆಕ್ಸ್ಟ್ ಆಯಿಲ್ ರಿಸರ್ವ್ಸ್ ಕ್ಯಾಪ್ಚರ್ ಮಾಡ್ಕೊಬೇಕು. ಆದಮೇಲೆ ಇರಾನ್ನ ರಾಜ ಏನಿದ್ದ ಇವ್ರ ಮುಂಚೆ, ಮೊಹಮ್ಮದ್ ರೆಜಾ ಪೆಹಲಾವಿ ಅಂತ, ಅವನ್ನ ಪವರಿಗೆ ವಾಪಸ್ ತರಬೇಕು. ಆ್ಯಂಡ್ ಈ ಆಪರೇಷನ್ ಅಜಾಕ್ ಸಕ್ಸಸ್ ಆಗಿಬಿಡುತ್ತೆ. ಆ್ಯಂಡ್ ಮೊಸದಾಗ್ ಗೌರ್ಮೆಂಟ್ ಕೊಲ್ಯಾಪ್ಸ್ ಆಗಿ ಶಾ ಪವರಿಗೆ ಬರ್ತಾನೆ. UKಗೆ ಅವ್ರ ಆಯಿಲ್ ರಿಸರ್ವ್ಸ್ ವಾಪಸ್ ಸಿಗುತ್ತೆ. ಆ್ಯಂಡ್ ಅದರ ಜೊತೆ ಅವ್ರು ಹೇಳೋ ಥರ ರಾಜ್ ಮಾಡೋ ಒಬ್ಬ ರಾಜ ಸಿಗ್ತಾನೆ. ನಾವು ಅಟ್ ದಿಸ್ ಮೂಮೆಂಟ್ ಇರಾನ್ನ ಜನರಿಗೆ ಏನು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಯಾರಾದರೂ ಹೊರಗಿಂದ ಬರ್ಬೋದಾ, ಯಾರಾದರೂ ನಮ್ಮನ್ನ ಕಂಟ್ರೋಲ್ ಮಾಡ್ಬೋದಾ, ಇರಾನಲ್ಲಿ ಇದ್ದಿದ್ದ ಸಿಸ್ಟಮ್ ಯೂಸ್ ಮಾಡಿಕೊಂಡೇ ಗೌರ್ಮೆಂಟ್ನ ಉರುಳಿಸ್ಬೋದು, ನಿಲ್ಲಿಸ್ಬೋದು ಅಂತ ಒಂದು ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ 1953 ಆದಮೇಲೆ ಈ ಪೆಹಲಾವಿ ಮೊನಾರ್ಕಿ ಏನಿತ್ತು, ದೇ ಸ್ಟಾರ್ಟೆಡ್ ಬಿಕಮಿಂಗ್ ವೆರಿ ಸ್ಟ್ರಾಂಗ್. ಒಂಥರ ಸರ್ವಾಧಿಕಾರಿ ಥರ, ಡಿಕ್ಟೇಟರ್. ಸಡನ್ ಚೇಂಜಸ್ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊಸೈಟೀಸಲ್ಲಿ, ರ್ಯಾಪಿಡ್ ಮಾಡರ್ನೈಸೇಷನ್ ಅಂತಾರಲ್ಲ ಆ ಥರ. 1963 ಇರಾನ್ನ ಶಾ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ತಾನೆ, ವೈಟ್ ರೆವಲ್ಯೂಷನ್ ಅಂತ. ಅಂದರೆ ಹ್ಯೂಜ್ ಡೆವಲಪ್ಮೆಂಟ್ ಇನ್ ಆಲ್ ಸೆಕ್ಟರ್ಸ್, ಸಿಟೀಸ್ ಆಗಲಿ, ಎಜುಕೇಷನ್ ಆಗಲಿ, ವುಮೆನ್ ರೈಟ್ಸ್, ಲ್ಯಾಂಡ್ ರಿಫಾರ್ಮ್ಸ್, ಈ ಥರ ಆಲ್ ಸೆಕ್ಟರ್ಸ್ ವೆನ್ ಥ್ರೂ ಅ ಮ್ಯಾಸಿವ್ ಟ್ರಾನ್ಸ್ಫಾರ್ಮೇಷನ್. ಬಟ್ ಎಲ್ಲ ಕಡೆ ಆಗೋ ಥರನೇ ಇರಾನ್ ಡೆವಲಪ್ ಆಗೋದು ಅವ್ರ ದೇಶದಲ್ಲಿರೋ ಸ್ವಲ್ಪ ಜನಕ್ಕೆ ನೋಡೋಕ್ಕಾಗಿಲ್ಲ. ಅದರಲ್ಲಿ ಒಬ್ಬ ಆಯತುಲ್ಲಾ ಖಾಮಿನೇಯಿ ಅಂತ ಶಾಗೆ ಅಪೋಸಿಷನಲ್ಲಿದ್ದವನು. ಬಟ್ ಈ ಆಪೋಸಿಷನ್ ಯಾರಿಗೂ ಶಾಗಿದ್ದಷ್ಟು ಪವರ್ ಇರಲಿಲ್ಲ. ಆ್ಯಂಡ್ ಆ ಪವರ್ ಹಿಂದೆ ಇದ್ದಿದ್ದು ಸವಾಕ್ ಅನ್ನೋ ಒಂದು ಸೀಕ್ರೆಟ್ ಪೊಲೀಸ್ ಆರ್ಗನೈಸೇಷನ್. ಇದನ್ನ ಸೆಟಪ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು CIA ಅಮೇರಿಕಾ, ಅದು ಬೇರೆ ಕತೆ. ಬಟ್ ಇವ್ರ ಕೆಲಸ ಏನಂದರೆ, ಆನ್ ದ ಟಾಪ್ ಲೆವೆಲ್ ಸೆಕ್ಯೂರಿಟಿ, ಇಂಟೆಲಿಜೆನ್ಸ್, ಪ್ರೊಟೆಕ್ಷನ್ ಟು ದ ಗೌರ್ಮೆಂಟ್. ಬಟ್ ಆ ಮಾಸ್ಕ್ ಹಿಂದೆ ಮಾಡ್ತಿದ್ದಿದ್ದು ಏನಂದರೆ, ಶಾಗ್ ಯಾರಾದರೂ ಅಪೋಸ್ ಮಾಡಿದ್ರೆ ಸೀಕ್ರೆಟಾಗಿ ಅವ್ರನ್ನ ಎಲಿಮಿನೇಟ್ ಮಾಡೋದು. ಆ ಥರ ಈ ವೈಟ್ ರೆವಲ್ಯೂಷನ್ನ ಅಪೋಸ್ ಮಾಡ್ತಿದ್ದಿದ್ದು ಖಾಮಿನೇಯಿನ ಅರೆಸ್ಟ್ ಮಾಡಿ ದೇಶದಿಂದ ಹೊರಗಾಕ್ತಾರೆ. ಆಲ್ಮೋಸ್ಟ್ 15 years ವಿಲ್ ಬಿ ಔಟ್ ಆಫ್ ಇರಾನ್. ಬಟ್ ಹೊರಗಿದ್ರೂ ವೈಟ್ ರೆವಲ್ಯೂಷನ್ ವಿರುದ್ಧ ಪ್ರಚಾರ ಮಾಡ್ತಾನೆ ಇರ್ತಾನೆ. ಈ ಥರ ಇರಾನಲ್ಲಿ ಕಲ್ಚರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವೆಸ್ಟರ್ನ್ ಡಾಮಿನೇಟೆಡ್ ಕಲ್ಚರ್ ಬಂತು. ಸ್ವಲ್ಪ ಜನಕ್ಕೆ ಇಷ್ಟ ಆಯಿತು, ಸ್ವಲ್ಪ ಜನ ಸ್ಟಿಲ್ ಅಪೋಸ್ ಮಾಡ್ತಿದ್ರು. ಬಟ್ ಶಾಗೆ ಈ ರೆವಲ್ಯೂಷನ್ ಕಡೆ ಇದ್ದ ಗಮನ ಆಪೋಸಿಷನ್ ಕಡೆ ಹೋಗಿಲ್ಲ ಅನಿಸುತ್ತೆ. ಬಿಕಾಸ್ 1979 ಅಷ್ಟರಲ್ಲಿ ಇರಾನಲ್ಲೊಂದು ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ, ವೈಟ್ ರೆವಲ್ಯೂಷನ್ನ ಅಪೋಸ್ ಮಾಡಿಕೊಂಡು. 1979 ಇರಾನಿಯನ್ ರೆವಲ್ಯೂಷನ್. ಆ್ಯಂಡ್ ಈ ರೆವಲ್ಯೂಷನ್ಗೆ ಲೀಡರ್ ಯಾರು ಅಂದರೆ, 15 ವರ್ಷ ಇರಾನಿಂದ ಹೊರಗಿದ್ದ ಅಲ್ಲ, ಆಯತುಲ್ಲಾ ಖಾಮಿನೇಯಿ ಅವನು. 1979 ಫೆಬ್ರವರಿಯಲ್ಲಿ ಅವನು ಇರಾನಿಗೆ ವಾಪಸ್ ಬರ್ತಾನೆ ವಿತ್ ಹ್ಯೂಜ್ ಫಾಲೋವರ್ಸ್ ಆ್ಯಂಡ್ ಸಪೋರ್ಟರ್ಸ್. ಎಷ್ಟು ಸಪೋರ್ಟರ್ಸ್ ಅಂದರೆ, ಶಾ ಆಗಲಿ ಸವಾಕ್ ಆಗಲಿ ಏನೂ ಮಾಡೋಕ್ಕಾಗದೇ ಇರೋಷ್ಟು.
ಆ್ಯಂಡ್ ಏಪ್ರಿಲ್ ಅಷ್ಟರಲ್ಲಿ ಶಾ ಗೌರ್ಮೆಂಟ್ ಕೊಲ್ಯಾಪ್ಸ್ ಆಗುತ್ತೆ ಆ್ಯಂಡ್ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಂತ ಡಿಕ್ಲೇರ್ ಮಾಡ್ತಾರೆ ಅಂಡರ್ ಖಾಮೆನಿಸ್ ಲೀಡರ್ಶಿಪ್. ದೆನ್ ಆನ್ November 4, 1979 ಒಂದು ಗ್ರೂಪ್ ಆಫ್ ಇರಾನಿಯನ್ ಸ್ಟೂಡೆಂಟ್ಸ್ ತೆಹರನ್ನಲ್ಲಿರೋ US ಎಂಬಸಿ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರೋ ಅಮೆರಿಕನ್ ಡಿಪ್ಲೊಮ್ಯಾಟ್ಸ್ನ ಹಾಸ್ಟೇಜ್ ತೊಗೊತಾರೆ. ಆ್ಯಂಡ್ ಇನ್ಸಿಡೆಂಟಿಂದ ಏನಾಗುತ್ತೆ, ಅಮೆರಿಕಾಗ ಒಂಥರ ಹ್ಯುಮಿಲಿಯೇಷನ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿಂದ ಶುರುವಾಗುತ್ತೆ ಅಮೆರಿಕ-ಇರಾನ್ ಟಾಕ್ಸಿಕ್ ರಿಲೇಷನ್ಶಿಪ್. ಇನ್ನೊಂದು ಕಡೆ ಏನಾಗುತ್ತೆ, ಇಸ್ರೇಲ್ ಅವಾಗಿಂದನೂ ಪ್ಯಾಲೆಸ್ಟೀನ್ ಜೊತೆ ಕಾನ್ಫ್ಲಿಕ್ಟ್ಸಲ್ಲೇ ಇದ್ದರು ಆ್ಯಂಡ್ ಇರಾನ್ ಏನು ಮಾಡ್ತಾರೆ, ದೇ ಸ್ಟಾರ್ಟ್ ಸಪೋರ್ಟಿಂಗ್ ಪ್ಯಾಲೆಸ್ಟೀನಿಗೆ ಸಪೋರ್ಟ್ ಸ್ಟಾರ್ಟ್ ಮಾಡ್ತಾರೆ. ಹಮಾಸ್ ಗ್ರೂಪ್ಗೆ ಮತ್ತು ಪ್ಯಾಲೆಸ್ಟೀನ್ ಜಿಹಾದಿ ಗ್ರೂಪ್ಗೆ ಫಂಡಿಂಗ್ ಆ್ಯಂಡ್ ವೆಪನ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ, ವಿಚ್ ವಾಸ್ ಹೆವಿಲಿ ಅಗೇನ್ಸ್ಟ್ ಇಸ್ರೇಲ್. ಸೊ 2 ಇನ್ಸಿಡೆಂಟಿಂದ US ಆ್ಯಂಡ್ ಇಸ್ರೇಲ್ ಜೊತೆ ಶತ್ರುತ್ವ ಸ್ಟಾರ್ಟ್ ಆಗುತ್ತೆ. ಶತ್ರುಗಳು ಜಾಸ್ತಿ ಆದಷ್ಟು ದೇಶಕ್ಕೆ ಭಯ ಜಾಸ್ತಿ ಆಗುತ್ತೆ ಆ್ಯಂಡ್ ಆ ಭಯ ಹೊರಗಾಕಕ್ಕೆ ಆಯುಧಗಳು ತಯಾರು ಮಾಡ್ತಾರೆ. ಗನ್ಸ್ ಅಂತೆ, ಬಾಂಬ್ಸ್ ಅಂತೆ, ನ್ಯೂಕ್ಲಿಯರ್ ವೆಪನ್ಸ್ ಆ್ಯಂಡ್ ಇವೆಲ್ಲ ಟ್ರೇಡಿಂಗ್ ಮಾಡೋಕ್ಕೆ ಒಂದು ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ ಅಕ್ರಾಸ್ ದ ಹೋಲ್ ಆಫ್ ಮಿಡ್ಲ್ ಈಸ್ಟ್, ಪ್ರಾಕ್ಸಿ ನೆಟ್ವರ್ಕ್ ಅಂತ. ಇರಾನ್ ಯಾವ ಯುದ್ಧನೂ ಮಾಡದೆ ಹೇಗೆ ಪವರ್ಫುಲ್ ಆಯಿತು ಅಂತ ಅರ್ಥ ಆಗಬೇಕಂದ್ರೆ ನಿಮಗೆ ಫಸ್ಟ್ ಪ್ರಾಕ್ಸಿ ನೆಟ್ವರ್ಕ್ ಕಾನ್ಸೆಪ್ಟ್ ಅರ್ಥ ಆಗಬೇಕು. 1979 ರೆವಲ್ಯೂಷನ್ ಆದಮೇಲೆ ಈ ಮಿಡ್ಲ್ ಈಸ್ಟಲ್ಲಿರೋ ಸುಮಾರು ಟೆರರ್ ನೆಟ್ವರ್ಕ್ಸ್ ಜೊತೆ ಇರಾನ್ ರಿಲೇಷನ್ಶಿಪ್ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರು ಅಟ್ಯಾಕ್ಸ್ ಪ್ಲಾನ್ ಮಾಡಬೇಕು ಅಂದರೆ ಇರಾನ್ ಅವ್ರ ಆರ್ಮಿನ ಡೈರೆಕ್ಟಾಗಿ ಕಳಿಸ್ತಿರ್ಲಿಲ್ಲ, ಬಟ್ ಈ ಪ್ರಾಕ್ಸಿ ನೆಟ್ವರ್ಕ್ಸ್ ಯೂಸ್ ಮಾಡ್ಕೊಂಡು ಅಟ್ಯಾಕ್ಸ್ ಪ್ಲಾನ್ ಮಾಡ್ತಿದ್ರು. ಆ್ಯಂಡ್ ಈ ಫುಲ್ ಪ್ಲಾನಿಂದ ಇದ್ದಿದ್ದು IRGC, ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕಾರ್ಪೊರೇಷನ್ ಅಂತ. 1982 ಅಲ್ಲಿ ಇಸ್ರೇಲ್ ಲೆಬನಾನ್ ವಾರ್ ಆದಮೇಲೆ ಹೆಸ್ಬುಲ್ಲಾ ಅಂತ ಒಂದು ಗ್ರೂಪ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಇರಾನ್ ಏನು ಮಾಡ್ತಾರೆ, ಯೂಸಿಂಗ್ IRGC ದೇ ವಿಲ್ ಸ್ಟಾರ್ಟ್ ಸಪೋರ್ಟಿಂಗ್ ಆ್ಯಂಡ್ ಫಂಡಿಂಗ್ ಹೆಸ್ಬುಲ್ಲಾ ಮಾತ್ರ ಅಲ್ಲ, ಇರಾನ್ ವಾಸ್ ಆಲ್ಸೋ ಸಪೋರ್ಟಿಂಗ್ ಹಮಾಸ್. ಆ್ಯಂಡ್ ಅವ್ರ ಮೇನ್ ಸ್ಟ್ರಾಟಜಿ ಏನಂದರೆ ಎಲ್ಲ ಡೈರೆಕ್ಷನಿಂದ ಇಸ್ರೇಲಿಗೆ ಪ್ರೆಷರ್ ಹಾಕಬೇಕು. ನೋಡ್ತಾ ದೇ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ಟು ಇರಾಕ್, ಯೆಮನ್ ಆ್ಯಂಡ್ ಸಿರಿಯಾ. ಆ್ಯಂಡ್ ಈ ಪ್ರಾಕ್ಸಿ ನೆಟ್ವರ್ಕ್ಸ್ ಎಷ್ಟು ಸ್ಟ್ರಾಂಗ್ ಆಗಿಬಿಟ್ರು ಅಂದರೆ ಒಂಥರ ಇರಾನ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ದಟ್ ಯಾವ ವಾರೂ ಇಲ್ಲದೆ ಒಂದು ರೀಜನ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅಂತ. ಈಗ ಇಸ್ರೇಲ್ ಮ್ಯಾಪ್ ನೀವು ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಸೈಡಿಂದನೂ ಅವ್ರಿಗೆ ಥ್ರೆಟ್ಟೆ. ಸೌತಲ್ಲಿ ಹಮಾಸ್, ನಾರ್ತಲ್ಲಿ ಹೆಸ್ಬುಲ್ಲಾ, ಸಿರಿಯಾ ಆ್ಯಂಡ್ ಇರಾಕಲ್ಲಿ ಇರಾನ್ ಇನ್ಫ್ಲೂಯೆನ್ಸ್. ಈ ಥರ ಇಸ್ರೇಲ್ ಆ್ಯಂಡ್ ಇರಾನ್ ಮಧ್ಯ ಏನಂತಾರೆ, ಸಮಥಿಂಗ್ ಮೋರ್ ದೆನ್ ಅ ಕೋಲ್ಡ್ ವಾರ್ ಸ್ಟಾರ್ಟೆಡ್. ಎವ್ರಿ ನೌ ಆ್ಯಂಡ್ ದೆನ್ ಒಂದು ನ್ಯೂಕ್ಲಿಯರ್ ಸೈಡ್ ಎಕ್ಸ್ಪ್ಲೋಷನ್ಸ್, ಸೈಂಟಿಸ್ಟ್ ಮರ್ಡರ್ ಆಗೋದಂತೆ, ಸೈಬರ್ ಅಟ್ಯಾಕ್ಸ್, ಒಂಥರ ಪ್ಯಾಟರ್ನ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅ ವೆರಿ ಗುಡ್ ಎಕ್ಸಾಂಪಲ್ ಆಫ್ ದಿಸ್ ಇಸ್ ಸ್ಟಕ್ಸ್ನೆಟ್. 2010 ಇರಾನ್ ಅವ್ರ ನ್ಯೂಕ್ಲಿಯರ್ ಪ್ರೋಗ್ರಾಮಲ್ಲಿ ಒಂದು ಮಾಲ್ವೇರ್ ಕಾಣಿಸ್ಕೊಳ್ಳುತ್ತೆ. ಸುಮಾರು ರಿಪೋರ್ಟ್ಸ್ ಇದ್ರ ಬಗ್ಗೆ ಬಂದಿದೆ ದಟ್ ಸೆಡ್ ಇಟ್ ವಾಸ್ ಅ ಜಾಯಿಂಟ್ ಸೈಬರ್ ಅಟ್ಯಾಕ್ ಫ್ರಮ್ US ಆ್ಯಂಡ್ ಇಸ್ರೇಲ್. ಇಸ್ರೇಲ್ ವ್ಯೂಯಿಂದ ನೋಡಿದ್ರೆ ಇರಾನ್ ಆಲ್ರೆಡಿ ಅವ್ರ ಸುತ್ತ ಮಿಲಿಟರಿ ಬೇಸಸ್ ಎಸ್ಟಾಬ್ಲಿಷ್ ಮಾಡ್ತಿದ್ರು. ಆ್ಯಂಡ್ ಇವಾಗ ಇನ್ ಕೇಸ್ ಇರಾನ್ ಏನಾದರೂ ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡಿದರೆ ಆ ಥ್ರೆಟ್ 10x ಜಾಸ್ತಿ ಆಗುತ್ತೆ. ಇರಾನ್ ನ್ಯೂಕ್ಲಿಯರ್ ಸ್ಟೋರಿ ನೋಡೋದಾದರೆ ಆಟಮ್ಸ್ ಫಾರ್ ಪೀಸ್ ಅನ್ನೋ ಪ್ರೋಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ US ಸಪೋರ್ಟ್ ಮಾಡ್ತಾರೆ ಇರಾನ್ಗೆ ಫಾರ್ ಪೀಸ್ಫುಲ್ ನ್ಯೂಕ್ಲಿಯರ್ ಟೆಕ್ನಾಲಜಿ. 2015 ಇರಾನ್ ಒಂದು ಡೀಲ್ ಸೈನ್ ಮಾಡ್ತಾರೆ, JCPOA, ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆ್ಯಕ್ಷನ್ ಅಂತ. ಆ ಡೀಲ್ ಏನಂದರೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ಸ್ ತಯಾರು ಮಾಡಬಾರ್ದು ಆ್ಯಂಡ್ ಎಕ್ಸ್ಚೇಂಜಲ್ಲಿ ಇರಾನ್ಗೆ ಏನು ಸಿಗುತ್ತೆ ಅಂದರೆ ಜಾಸ್ತಿ ಆಯಿಲ್ ಮಾರಾಟ ಮಾಡ್ಬೋದು ಗ್ಲೋಬಲ್ ಮಾರ್ಕೆಟಲ್ಲಿ. ಅದರ ಜೊತೆ ಇರಾನ್ ಆಯಿಲ್ ಮೇಲೆ ಏನೇನು ಸ್ಯಾಂಕ್ಷನ್ಸ್ ಇತ್ತು ಅದೆಲ್ಲ ರಿಡ್ಯೂಸ್ ಮಾಡೋಂಥ ಡೀಲ್. ಇರಾನ್ ವಾಸ್ ಕ್ವೈಟ್ ಪೀಸ್ಫುಲ್ ವಿತ್ ದಿಸ್. ಬಟ್ 2018 ಡೊನಾಲ್ಡ್ ಟ್ರಂಪ್ ಬರ್ತಾನೆ ಆ್ಯಂಡ್ ಇರಾನ್ ಜೊತೆ ಈ ಡೀಲ್ ಏನಿತ್ತು ಅದರಿಂದ US ಆಚೆ ತಂದ್ಬಿಟ್ಟು ಬರೋ ಸ್ಯಾಂಕ್ಷನ್ಸ್ ಎಲ್ಲ ಇರಾನ್ ಮೇಲೆ ಆಗ್ತದೆ. In just a short period of time, the world's leading state sponsor of terror will be on the cusp of acquiring the world's most dangerous weapons. Therefore, I am announcing today that the United States will withdraw from the Iran nuclear deal. ಇದಕ್ಕೆ ಇರಾನ್ ರಿಯಾಕ್ಷನ್ ಏನಂದರೆ ಅವ್ರು ಹಾಕಿದ ರೂಲ್ಸ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಯುರೇನಿಯಂ ಎನ್ರಿಚ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ವೆಪನ್ ಗ್ರೇಡ್ ಮಾಡೋಕ್ಕೆ 90% ಪ್ಯೂರಿಟಿ ಇರಬೇಕು ಆ್ಯಂಡ್ ಇರಾನ್ ಆಲ್ರೆಡಿ 60% ಪ್ಯೂರಿಟಿ ಅಚೀವ್ ಮಾಡಿಬಿಟ್ಟಿದ್ದಾರೆ. 2020 ಅಷ್ಟರಲ್ಲಿ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಫುಲ್ ಸ್ಕೇಲಲ್ಲಿತ್ತು ಆ್ಯಂಡ್ ಇದಕ್ಕೆ USA ಕೂಡ ಸೇರ್ಕೋತಾರೆ ಕಾಸಿಮ್ ಸೊಲೈಮಾನಿ ಅನ್ನೋ ಇರಾನಿಯನ್ ಆಫೀಸರ್ನ ಅಸಾಸಿನೇಟ್ ಮಾಡಿ. ಮತ್ತು ಏಪ್ರಿಲ್ 2024 ಇರಾನ್ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾರೆ ಆನ್ ಇಸ್ರೇಲ್, ವಿಚ್ ವಾಸ್ ಅ ಮೇಜರ್ ಟರ್ನಿಂಗ್ ಪಾಯಿಂಟ್ ಬಿಕಾಸ್ ಅಲ್ಲಿವರೆಗೂ ಇರಾನ್ ಬರೀ ಪ್ರಾಕ್ಸಿಸ್ ಇಟ್ಕೊಂಡೇ ವಾರ್ ಮಾಡ್ತಿದ್ರು. ಬಟ್ ನಾವು ಇಸ್ರೇಲಿಗೆ ಕನ್ಫರ್ಮ್ ಆಯಿತು ದಟ್ ಇರಾನ್ ವಾಸ್ ದ ಒನ್. 12 ದಿನ ವಾರ್ ಆಗೋದು ಇರಾನ್ ಇಸ್ರೇಲ್ ಮಧ್ಯೆ ಆ್ಯಂಡ್ USA ಬಂದು ತಡೆದು ನಿಲ್ಲಿಸ್ತಾರಾಗ. ಬಟ್ 2026 ಸ್ಟಾರ್ಟಿಂಗಲ್ಲಿ USA ಇರಾನ್ ಮಧ್ಯೆ ಮಾತುಕತೆ ನಡೆಯುತ್ತೆ ಆನ್ ನ್ಯೂಕ್ಲಿಯರ್ ವೆಪನ್ಸ್, ಯುರೇನಿಯಂ ಎನ್ರಿಚ್ಮೆಂಟ್ ಆ್ಯಂಡ್ ಪ್ರಾಕ್ಸೀಸ್. ಆ್ಯಂಡ್ USA ಕ್ಲಿಯರಾಗಿ ಹೇಳ್ತಾರೆ ದಟ್ ಇರಾನ್ ಹ್ಯಾಸ್ ಟು ಸ್ಟಾಪ್ ನಾವು ಅಂತ. ಬಟ್ ಇರಾನ್ ಬಹುಶಃ ಇದನ್ನು ಕೇಳಿಲ್ಲ ಅನಿಸುತ್ತೆ. ಅದಕ್ಕೆ ಆನ್ February 28, 2026 ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ವಿರುದ್ಧ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನೋ ಹೆಸರಲ್ಲಿ ಮಿಸೈಲ್ಸ್ ಲಾಂಚ್ ಮಾಡ್ತಾರೆ. 900 ಮಿಸೈಲ್ಸ್ ಇನ್ 12 hours ಆ್ಯಂಡ್ ಆ ಸ್ಟ್ರೈಕ್ಸಲ್ಲಿ ಸುಮಾರು ಇರಾನಿಯನ್ ಆಫೀಸರ್ಸ್ ಜೊತೆ ಅವ್ರ ಸುಪ್ರೀಂ ಲೀಡರ್ ಕೂಡ ಸಾಯ್ತಾರೆ. رهبر و امام مسلمین حضرت آیت الله العظما سید علی حسینی خامنه‌ای در راه سربلندی حرم جمهوری اسلامی ایران شهد گوارای شهادت را نوشیدند. ಅದೇ ಟೈಮಲ್ಲಿ ಅವ್ರ ಡಿಜಿಟಲ್ ಸಿಸ್ಟಮ್ಸ್ ಎಲ್ಲ ಕೊಲ್ಯಾಪ್ಸ್ ಆಗಿ ಅವ್ರ ಗೌರ್ಮೆಂಟ್ ಸಿಸ್ಟಮ್ಸ್ ಕೂಡ ಹ್ಯಾಕ್ ಮಾಡಿರ್ತಾರೆ. ನೆಕ್ಸ್ಟ್ ಡೇ ಇರಾನ್ ರಿಟಾಲಿಯೇಷನ್ ಸ್ಟಾರ್ಟ್ ಮಾಡ್ತಾರೆ. ಇಸ್ರೇಲ್ ಮೇಲೆ ಹೌದು, ಬಟ್ ಆಲ್ಸೋ ಸೌದಿ, UAE, ಬಹ್ರೇನ್ನಲ್ಲಿರೋ US ಮಿಲಿಟರಿ ಬೇಸಸ್ ಮೇಲೆ ಕೂಡ.
ಅದಾದಮೇಲೆ ಇರಾನ್ ಏನು ಮಾಡ್ತಾರೆ, ಸ್ಟ್ರೇಟ್ ಆಫ್ ಹಾರ್ಮುಜ್, ಈ ಚಿಕ್ಕ ಪ್ಯಾಸೇಜ್ ಏನಿದೆ ಇದು ಜಗತ್ತಿನ 20% ಆಯಿಲ್ ಟ್ರೇಡ್ ಆಗೋ ರೂಟ್, ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇದರಿಂದ ನಮಗೇನಾಗಬೇಕು, ನಮಗೆ ಯಾವ ಥರ ಎಫೆಕ್ಟ್ ಆಗ್ತಿದೆ ನೋಡಿ. ಫಸ್ಟ್, ಸ್ಟ್ರೇಟ್ ಆಫ್ ಹಾರ್ಮುಜ್ ಇದೊಂಥರ ಇಡೀ ವರ್ಲ್ಡ್ಗೆ ಚೋಕ್ ಪಾಯಿಂಟ್ ಇದ್ದಂಗೆ. 20 ಮಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಮೂವ್ ಆಗೋ ರೂಟ್ ಇದು. ಇಂಡಿಯಾಗೆ ಬರೋ 80% ಕ್ರೂಡ್ ಆಯಿಲ್ ಮಿಡ್ಲ್ ಈಸ್ಟಿಂದ ಇಂಪೋರ್ಟ್ ಆಗುತ್ತೆ. ಇವಾಗ ಸ್ಟ್ರೇಟ್ ಆಫ್ ಹಾರ್ಮುಜ್ ಕ್ಲೋಸ್ ಮಾಡಿದ್ರೆ ಆಯಿಲ್ ಸಪ್ಲೈ ಕ್ಲೋಸ್. ಅದೊಂದೇ ಅಲ್ಲ, ನಮ್ಮ ದೇಶದಲ್ಲಿರೋ ಎಂಟೈರ್ ಪಾಪ್ಯುಲೇಷನ್ನೇ ಅನ್ಬೋದು LPG ಯೂಸ್ ಮಾಡ್ತಾರೆ ಕುಕ್ಕಿಂಗ್ಗೆ. ಈ ವಾರ್ ಹಿಂಗೆ ಎಕ್ಸ್ಟೆಂಡ್ ಆದರೆ 1 ಫೈನ್ ಡೇ LPG ಕಂಪ್ಲೀಟ್ ಕ್ಲೋಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಕಮರ್ಷಿಯಲ್ ಸೆಕ್ಟರ್ಸ್ ಲೈಕ್ ಹೋಟೆಲ್ಸ್, ಕ್ಲೌಡ್ ಕಿಚನ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲನೂ ಆಲ್ರೆಡಿ ಕ್ಲೋಸ್ ಆಗ್ತಾ ಬರ್ತಿದೆ. ಇವಾಗ ರೀಸೆಂಟಾಗಿ UAE ಇಂದ ಕಂಡ್ಲಾಗಿ ಬರ್ತಿದ್ದಿದ್ದು ಒಂದು ಕಾರ್ಗೋ ಶಿಪ್ ಮಯೂರಿ ನಾರಿ ಮೇಲೆ ಸ್ಟ್ರೇಟ್ ಆಫ್ ಹಾರ್ಮುಜಲ್ಲಿ ಸ್ಟ್ರೈಕ್ ಆಗಿದೆ. ಇವಾಗ ಇದೆಲ್ಲ ನೋಡಿದ್ಮೇಲೆ ಇಂಡಿಯಾಗಿರೋ ಒಂದೇ ಒಂದು ಆಪ್ಷನ್ ಅಂದರೆ ರಷ್ಯನ್ ಆಯಿಲ್. ಆ್ಯಂಡ್ ರಷ್ಯನ್ ಆಯಿಲ್ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಹಾಕಿದೆ. ನೀವು ನೋಡಿರ್ಬೋದು ಟ್ರಂಪ್ ಯಾವ ಥರ ಟ್ಯಾರಿಫ್ಸ್ ಹಾಕ್ತಿದ್ದ ಇಂಡಿಯಾ ರಷ್ಯಾಯಿಂದ ಆಯಿಲ್ ಪರ್ಚೇಸ್ ಮಾಡಿದ್ದಕ್ಕೆ. ಇವಾಗ ಲಿಫ್ಟ್ ಮಾಡಿದ್ರೂ ಮತ್ತೆ ಯಾವಾಗ ಬ್ಯಾನ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ವೆರಿ ಟ್ರಿಕಿ ಸಿಚುವೇಶನ್. ನಮಗೆ ಅಮೆರಿಕ ಹೇಳ್ತಿದ್ದಾರೆ ಯಾರ ಹತ್ರ ಆಯಿಲ್ ತೊಗೊಬಾರ್ದು ಅಂತ. ಆ್ಯಂಡ್ ಟು ಬಿ ಆನೆಸ್ಟ್, ರಷ್ಯಾಗಿದೆ ಅಡ್ವಾಂಟೇಜ್. ಇಂಡಿಯಾಗೆ ಯಾವ ಆಪ್ಷನ್ ಇಲ್ಲದೆ ಇದ್ದಾಗ ರಷ್ಯಾ ಏನು ಮಾಡ್ತಾರೆ, ಪ್ರೈಸಸ್ ಇನ್ಕ್ರೀಸ್ ಮಾಡ್ತಾರೆ. ಬಿಕಾಸ್ ಕ್ರೈಸಿಸ್ ಎಲ್ಲ ಕಡೆ ಇದೆ. ನೆಕ್ಸ್ಟ್, ಲಕ್ಷಾಂತರ ಇಂಡಿಯನ್ಸ್ ವಾಸ ಮಾಡ್ತಾರೆ ಗಲ್ಫ್ ಕಂಟ್ರೀಸಲ್ಲಿ. ಸ್ಟೂಡೆಂಟ್ಸ್ ಇದ್ದಾರೆ, ವರ್ಕರ್ಸ್ ಇದ್ದಾರೆ, ಆ್ಯಂಡ್ ಅವರ ಸೇಫ್ಟಿ. ಇದರಿಂದ ಎವ್ಯಾಕ್ಯುಯೇಷನ್ ರಿಸ್ಕ್ ಕೂಡ ಆಗುತ್ತೆ. ಸಿಕ್ಕಿದ ಕಡೆ ಎಲ್ಲ ಮಿಸೈಲ್ ಸ್ಟ್ರೈಕ್ ಆಗ್ತಿದ್ರೆ ಯಾವ ಗ್ಯಾಪಲ್ಲಿ ಎವ್ಯಾಕ್ಯುಯೇಷನ್ ಮಾಡ್ತಾರೆ. ಸೊ ಈ ವಾರ್ ಟೈಮಲ್ಲಿ ಭಾರತ ಯಾರ ಪರ ನಿಲ್ಲುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ದೇಶದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.